ದಲಿತ ನಾಯಕನ ಬಿಜೆಪಿ ಪಕ್ಷಕ್ಕೆ ಹೇಳಿ ಧಿಕ್ಕಾರ. ಸರಿ, ಈ ಹೋರಾಟದ ಉದ್ದೇಶವನ್ನು ಹೇಳ್ತೀರಾ ಸರ್? ಇವತ್ತಿನ ದಿವಸ ದಲಿತ ನಾಯಕರು ಸಚಿವರಾಗಿದ್ದಾರೆ, ಸಹಿಸಿಕೊಳ್ಳದ ಬಿಜೆಪಿ ನಾಯಕರುಗಳು ಪುಂಡಾಟಿಕೆ ಮಾಡಿಕೊಂಡು ಇವತ್ತಿನ ದಿವಸ ಅವರ ರಾಜೀನಾಮೆ ಕೇಳ್ತಿದ್ದಾರೆ. ಕಳೆದ ಬಾರಿ ಇದೇ ಥರನೇ ನಡೆದು ಅವರು ರಾಜೀನಾಮೆ ಕೊಟ್ಟಿದ್ರು ಕೂಡ ಅದೆಲ್ಲ ಕೂಡ ಸಾಬೀತಾಗಿ ಹೊರಬಂದು ಮತ್ತೊಮ್ಮೆ ಸಚಿವರಾಗಿದ್ದಾರೆ. ಅದನ್ನು ಸಹಿಸಿಕೊಳ್ಳದ ಬಿಜೆಪಿ ಸರ್ಕಾರ, ಅದನ್ನು ಸಹಿಸಿಕೊಳ್ಳದ ಬಿಜೆಪಿ ಸರ್ಕಾರದವರು ಮತ್ತೆ ಏನು ಸಂಸತ್ ಅಧಿವೇಶನ ನಡೀಲಾರದೆ ಬಿಡ್ತಂತ ಪುಂಡಾಟಿಕೆ ಮಾಡ್ಕೊಂಡು ಇವರು ದಬ್ಬಾಳಿಕೆ ಇಡಿಸ್ಕೊಂಡು ಅಧಿವೇಶನ ನಡೆಯೋದಕ್ಕೆ ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಒಂದು ಕಾರ್ಯಕ್ರಮಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ನಾಗೇಂದ್ರಣ್ಣ ಅವ್ರ ಪರ ಇದ್ದೀವಿ ಅಂತ ಹೇಳ್ತಾ ಒಂದು ಮಾತನ್ನ ನಾವು ಹೇಳ್ತಿದ್ದೀವಿ. ಬೋಲೋ ಭಾರತ್ ಮಾತಾ ಕಿ. ಕೆಲವೊಂದು ರಾಜ್ಯಗಳಲ್ಲಿ ಬಿಜೆಪಿ ಏನೋ ಹಗರಣಗಳು ಮಾಡಿತ್ತು, ಅದನ್ನೆಲ್ಲ ಅಮಿತ್ ಶಾ ಆಗಿರ್ಬೋದು, ಮೋದಿಯವರು ಆಗಿರ್ಬೋದು, ಇದೆಲ್ಲ ಸಹಿಸಿಕೊಂಡು ಒಬ್ಬ ದಲಿತ ನಾಯಕ ಇವತ್ತು ಸಚಿವರಾಗಿದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಬಿಜೆಪಿ ಅವರಿಗೆ. ಹಾಗಾಗಿ ಇವರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ವಿರುದ್ಧವಾಗಿ ನಾವು ಇವತ್ತು ಜಗಳೂರು ತಾಲೂಕಿನಲ್ಲಿ ನಾಗೇಂದ್ರಣ್ಣ ಅವರ ಪರವಾಗಿದ್ದೀವಿ ಅಂತ ಹೇಳ್ತಾ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ಈಗ ರಾಜ್ಯದಾದ್ಯಂತ ಬಿಜೆಪಿ ಸರ್ಕಾರ ಸಚಿವ ನಾಗೇಂದ್ರ ಪರವರನ್ನು ವಜಾಗೊಳಿಸಬೇಕು, ಈಗ ಅವರೊಬ್ಬ ಕಳಂಕಿತ ಅನ್ನೋ ಒಂದು ಘೋಷಣೆಗಳನ್ನು ರಾಜ್ಯದಾದ್ಯಂತ ಪ್ರತಿ ಒಂದು ಇದರಲ್ಲೂ ಹೋರಾಟಗಳನ್ನು ಮಾಡ್ತಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾಗೇಂದ್ರಣ್ಣ ಒಬ್ಬ ಆರೋಪಿ ಆಗಿದ್ರು SIT ಒಳಗೆ. SITಯಿಂದ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಅವ್ರ ಮೇಲೆ SIT ಒಳಗೆ ಅವ್ರ ಮೇಲೆ FIR ಯಾವುದೇ ಥರದ FIRಗಳಿಲ್ಲ. ಅವರು ಈ BJP ಅವರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಇವ್ರಿಗೆ ಒಂದು ರಾಜಕೀಯ ಬದ್ಧತೆ ಇಲ್ಲದೊಂದು ಪಕ್ಷ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಮನೆ ಒಂದು 100 ಬಾಗಿಲು, 3 ಬಾಗಿಲಲ್ಲ 100 ಬಾಗಿಲಾಗಿದ್ದಾವೆ. ಇವರಿಗೆ ಮಾಡೋ ಕೆಲಸ ಇಲ್ಲದೆ ನಮ್ಮ ಸದನ ನಡೆಯಕ್ಕೆ ಬಿಡದೆ ಇವರು ನಮ್ಮ ಜನಸಾಮಾನ್ಯರ ದುಡ್ಡನ್ನ ನಷ್ಟ ಮಾಡ್ತಿದ್ದಾರೆ. ಅಂದ್ರೆ ಪುಂಡಾಟಿಕೆ ಮಾಡ್ತಿದ್ದಾರೆ. ಇವರಿಗೆ ಯಾವುದೇ ತರದ ನೈತಿಕತೆ ಇಲ್ಲ ಇದನ್ನ ಕೇಳೋದಕ್ಕೆ. ಛೋಟಾ ಸೈನ್ ಮಾಡಿದವ್ರು ಯಾರು? ವಿಜೇಂದ್ರಣ್ಣ ಮಾಡಿದ್ರು, ಅವ್ರ ಅಪ್ಪನ ಜೈಲಿಗೆ ಕಳಿಸಿದ್ರು. ಯಾಕೆ ಸ್ವಾಮಿ? ಪಾರ್ಲಿಮೆಂಟ್ ಒಳಗೆ 36% ಅಷ್ಟು ಜನದ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ, 4 ಜನದ ಮೇಲ್ಗಡೆಗೆ ರೇಪ್ ಕೇಸ್ಗಳಿದ್ದಾವೆ. ಇವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಜನಾರ್ದನ್ ರೆಡ್ಡಿ, ST ಸೋಮಶೇಖರ್ ಅಂತಾರೆ ಎಲ್ಲರೂ ಜೈಲಿಗೆ ಹೋಗಿ ಬಂದ್ರು. ಇವರೇ ಪಕ್ಷದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಇವರೇ ಪಕ್ಷದ ಒಳಗೆ ಇಟ್ಕೊಂಡಿದ್ದಾರಲ್ಲ, ಅವರೊಬ್ರು ನಮ್ಮ ರಾಜ್ಯದ ಗಡಿನೇ ಬೇರೆ ಕಡೆ ಕರ್ಕೊಂಡೋದಂಥ ವ್ಯಕ್ತಿನ ಇವ್ರು ಕರ್ಕೊಂಡ್ಬಂದು ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ. ಇವರಿಗೆಲ್ಲ ಮಾತಾಡಕ್ ನೈತಿಕತೆನೇ ಇಲ್ಲ. ಇದಾದ ನಂತರ ನಾಗೇಂದ್ರಣ್ಣ ಯಾವುದೇ ಕಾರಣಕ್ಕೂ ಅಪರಾಧಿ ಅಲ್ಲ. ಕಾನೂನು ಚೌಕಟ್ಟಿನಲ್ಲಿ ಅಪರಾಧಿಗೂ ಆರೋಪಿಗೂ ತನ್ನದೇ ಆದಂತ ಒಂದು ಕಾಯ್ದೆಗಳಿದ್ದಾವೆ. ಆರೋಪಿ ಏನ್ ಮಾಡಕ್ಕಾಗತ್ತೆ ಅದರಿಂದ ಹೊರಗೆ ನಾಗೇಂದ್ರಣ್ಣ ಬೇಲ್ ತಗೊಂಡು ಹೊರಗೆ ಬಂದಿದ್ರೆ ಅವರು ನಿರಪರಾಧಿ ಈಗ ಇದ್ರ ಬಗ್ಗೆ ವಿರೋಧ ಪಕ್ಷದ ನಾಯಕರು ಅನೇಕ ಬಾರಿ ಆರೋಪಗಳನ್ನು ಮಾಡಿದ್ದಾರೆ. ಈತ ಇದರ ಮೇಲೆ ಕೇಸ್ ಇದೆ, ಇನ್ನೂ ಕ್ಲೋಸ್ ಆಗಿಲ್ಲ, ಆರೋಪಿಯಾಗಿದ್ದಾನೆ ಅಂತೇಳಿ ವಿರೋಧ ಪಕ್ಷದ ನಾಯಕರು ರಾಜ್ಯದಾದ್ಯಂತ ಒಂದು ಸುದ್ದಿಯನ್ನು ನೀಡ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು, ಅವ್ರನ್ನ ಕರೆಕ್ಟ್ ಇದ್ದಾರೆ. ಅವ್ರದೇ ಪಕ್ಷದಲ್ಲಿ ನಾನು ಅದೇ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಜನಾರ್ದನ್ ರೆಡ್ಡಿ ಅವರು ಇನ್ನೂ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಅವರು ಕೂಡ ಬೇಲ್ ಮೇಲೆ ಇದ್ದಾರೆ. ಇನ್ನು CT ರವಿ ಅವರು ನಡೋ ರಸ್ತೆಯಲ್ಲಿ ಆಕ್ಸಿಡೆಂಟ್ ಮಾಡಿ ಮರ್ಡರ್ ಮಾಡಿದ್ರು, ಡ್ರಿಂಕ್ಸ್ ಮಾಡಿ. ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನು ಮುಚ್ಚಾಕಿದ್ರಿ ಪಕ್ಷ ಇದ್ದಾಗ. ನೀವ್ಯಾಕೆ ನಿಮ್ಮ ಪಕ್ಷದ ವತಿಯಿಂದ ಈ ವಿಷಯವನ್ನು ಅವಾಗಲೇ ಕೇಳ್ಬೋದಾಯ್ತಲ್ಲ ಸರ್? ಅದನ್ನ ನೋಡ್ಕೊಳ್ದ್ರೆ ನೊಣ ಹುಡುಕಕ್ಕೆ ಹೋಗ್ತಿದ್ದಾರೆ. ಇವತ್ತಿನ ದಿವಸ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬ್ಬ ದಲಿತ ನಾಯಕ ಮುಂದೆ ಬಂದಿದ್ದಾರೆ ಅಂತ ಹೇಳಿ ಇನ್ನೊಂದು ನಿಮಿಷ ಹೇಳ್ತಾ ಇದ್ದೀನಿ. ನಾವು ಏನಂತಂದ್ರೆ ಇವತ್ತು ರಾಜ್ಯದಲ್ಲಿ 106 ಸಮಸ್ಯೆಗಳಿದ್ದಾವೆ. ಯಾವುದಕ್ಕೂ ಒಂದು ಕಾನೂನಿದೆ. ಕಾನೂನು ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಇಲ್ಲಿ ಎಷ್ಟು ಸಭೆನ ಕಾಂಗ್ರೆಸ್ ಪಕ್ಷದ ಆಡಳಿತದ ಸಭೆಯನ್ನು ಇವತ್ತು ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಭಾಳ ಇಶ್ಯೂಸ್ ಐತೆ, ಬರ ಐತೆ, ಅದಕ್ಕೆ ಬಗ್ಗೆ ಚರ್ಚೆ ಮಾಡಲಿ. ಇನ್ನೊಂದು ಏನು ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ 100 ಕೇಸುಗಳು ಅವತ್ತಿನ ಮೇಲೆ ಇದ್ದಾವೆ. ಇನ್ನೊಂದು ಎರಡನೇದು ಎಲ್ಲ ಪಕ್ಷಗಳಿಂದ 100 ಜನ ಭ್ರಷ್ಟಾಚಾರಿಗಳೆಲ್ಲ BJP ಪಕ್ಷಕ್ಕೆ ಸೇರಿದಟ್ಟಿಗೆ ಅಲ್ಲಿ ಕ್ಲೀನ್ ಹ್ಯಾಂಡ್ ಆಗ್ತಾ ಇದ್ದಾವೆ, ಸ್ವಚ್ಛ ಮಾಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಮಾಡ್ತಿಲ್ಲ ಸಂಸದರು. ಅವ್ರನ್ನೂ ಸಹ ರಾಜೀನಾಮೆ ಕೊಡಬೇಕಾಗುತ್ತೆ. ಆ ರೀತಿ ಇರಬೇಕಾದ್ರೆ ಇವ್ರಿಗೆ ನೈತಿಕತೆ ಏನೈತೆ? ಒಬ್ಬ ದಲಿತ ಏನೋ ಒಬ್ಬ ST ಇದಿರ್ತಕ್ಕಂಥ ಒಬ್ಬ ಸಚಿವ ಆಗಿದ್ದಾನೆ ಅನ್ನೋದು ಕಾರಣಕ್ಕೋಸ್ಕರ
ಈ ಕಲಾಪನೆ ಇಷ್ಟು ದಿವಸನೂ ಬರೀ ಇದೊಂದೇ ಇಶ್ಯೂಸ್ ಮೇಲೆನೆ ನಡೀತಾ ಇದೆ. ಯಾಕಂದ್ರೆ ಅಪರಾಧಿ ಬೇರೆ, ಆರೋಪಿ ಬೇರೆ. ಅಪರಾಧಿ ನಿರ್ಧಾರ ಆದ್ಮೇಲೆನೆ ಅಪರಾಧಿ ಬೇರೆ, ಆರೋಪಿ ಬೇರೆ. ಆರೋಪಿ ಇದೆ ಏನಂತಂದ್ರೆ ಬೇಲ್ ತಗೊಂಡು ಬಂದಿದ್ದಾರೆ, ಮತ್ತೊಂದು ಅದನ್ನ ನಡೀತಾ ಇದ್ದಾವೆ. ಇತರೆ ಸಚಿವರುಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ದೇಶದಲ್ಲಿ ಏನೇನು ನಡೀತಾ ಇದೆ ಅಂತಂದ್ರೆ BJP ಸರ್ಕಾರ ಮಾಡ್ತಕ್ಕಂಥದ್ದು IT, ED, CBI ಯಾರನ್ನ ಮಾಡ್ತಾ ಇದ್ದಾರೆ? ಯಾರು ಕಾಂಗ್ರೆಸ್ ಪಕ್ಷನ ಅಷ್ಟೇ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಪಕ್ಷದವರು ಅಂದ್ರೆ ಸ್ವಯಂ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂತಿದ್ದಾರೆ. ಸಾಂವಿಧಾನಿಕ ಸಂಸ್ಥೆಗಳನ್ನ ಈ ದೇಶ BJP ಸರ್ಕಾರ 100ಕ್ಕೂ ತಂದೆ ಅಂತ ಹಿಡ್ಕೊಂಡು ಅವ್ರ ಮೇಲೆಲ್ಲ ಕೇಸ್ಗಳು ಹಾಕ್ಸೋದು, ಒಂದರ ಷಡ್ಯಂತ್ರ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಒಬ್ಬ ಸಚಿವ ಸ್ಥಾನ ತಗೊಂಡಿರ್ತಕ್ಕಂಥ ಈತನ ಮೇಲೆ ಯಾವುದೇ ಕಾನೂನಾತ್ಮಕ ಸೈನ್ ಮಾಡಿರ್ತಕ್ಕಂಥ ಯಾವುದೂ ಇಲ್ಲ. ಅಂಥದ್ರಲ್ಲಿ ಈತನನ್ನು ವಿನಾಕಾರಣ ಕಲಾಪಗಳಲ್ಲಿ ಬಹಿಷ್ಕಾರ ಮಾಡ್ತಾ ಇನ್ನೂ ಮಸ್ತು ಇದ್ದಾವೆ. ಅಂದ್ರೆ ಈಗ ಕರ್ನಾಟಕದಲ್ಲಿ ದಲಿತರನ್ನ ತುಳಿಯುವಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಸತ್ಯ, ಇವತ್ತಲ್ಲ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಇದು ಕೋಮುವಾದಿ ಪಕ್ಷ. ಯಾವತ್ತೂ ಸಹ ದಲಿತರ ಬಗ್ಗೆ ಕನಿಕರ ಅಥವಾ ಇನ್ನೊಂದಿಲ್ಲ. ಅವ್ರು ಏನೂ ಮಾಡಿರ್ತಕ್ಕಂಥದ್ದು ಇದಿಲ್ಲ. ಇನ್ನು ಅವರಲ್ಲಿ ಇರ್ತಕ್ಕಂಥ 105 ಕೇಸ್ಗಳು, ಅವರೆಲ್ಲ ಸಚಿವರ ಪಟ್ಟಿ ಪಡ್ತೀನಿ, ಅವರೆಲ್ಲ ರಾಜೀನಾಮೆ. ದಲಿತ ವಿರೋಧಿ ಬಿಜೆಪಿ ಪಕ್ಷಕ್ಕೆ ದಲಿತರನ್ನ ರಾಜೀನಾಮೆ ಕೇಳ್ತಿರೋ ಬಿಜೆಪಿ ಪಕ್ಷಕ್ಕೆ ನಾವಿದ್ದೇವೆ ಸರ್ವ ಜನಾಂಗದ ನಾಯಕ ನಾಗೇಂದ್ರಣ್ಣನ್ಗೆ